ಶಾಮನೂರು ಅವರ ಜೀವನವೇ ಒಂದು ಸಂದೇಶ. ಬೆಳಗಾವಿಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರ ಮಾತಿದು. ಸದನದಲ್ಲಿ ಅಗಲಿದ ನಾಯಕರಿಗೆ ಸಂತಾಪವನ್ನ ಸೂಚಿಸುತ್ತೇವೆ. ಹಾಗೆಯೇ ಅಧಿವೇಶನದ ಸಮಯವನ್ನ ವಿಸ್ತರಿಸಬೇಕೋ ಬೇಡವೋ ಅನ್ನೋದನ್ನ ಕೂಡ ತೀರ್ಮಾನ ಮಾಡಿ ಹೇಳುತ್ತೇವೆ ಎಂದಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಅವರು. ಯುಟಿ ಖಾದರ್ ಅವರು ಕೂಡ ಮಾತನಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರನ್ನ ಸ್ಮರಿಸಿದ್ದಾರೆ. ಅವರ ಮತ್ತು ಶಾಮನೂರು ಅವರ ಒಡನಾಟ ಹೇಗಿತ್ತು ಅನ್ನೋದ್ರ ಬಗ್ಗೆ ಅವರು ಮಾತನಾಡ್ತಾರೆ. ಅವರ ಜೀವನವೇ ಒಂದು ಸಂದೇಶ. ಯುವ ರಾಜಕಾರಣಿಗಳಿಗೆ ಶಾಮನೂರು ಅವರು ಸ್ಫೂರ್ತಿ ಮತ್ತು ಮಾದರಿ ಅಂತ ಹೇಳಿ ಖಾದರ್ ಅವರು ಮಾತನಾಡ್ತಾರೆ. ಹಾಗೆಯೇ ಅಧಿವೇಶನದ ಸಮಯದ ಕುರಿತು ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಸಮಯವನ್ನು ವಿಸ್ತರಿಸಬೇಕು ಬೇಡವೋ ಅನ್ನೋದ್ರ ಬಗ್ಗೆ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಂಡ ನಂತರದಲ್ಲಿ ಸ್ಪಷ್ಟ ಸಂದೇಶವನ್ನು ಅಥವಾ ಮಾಹಿತಿಯನ್ನು ನೀಡ್ತೀವಿ ಅಂತ ಹೇಳಿ ಯುಟಿ ಖಾದರ್ ಅವರು ಮಾತನಾಡಿದ್ದಾರೆ. ನಮ್ಮ ಅತ್ಯಂತ ಹಿರಿಯರು, ಗೌರವಿತರು ಅಂತ ಮಾಜಿ ಸಚಿವರು ಮತ್ತು ಶಾಸಕ ಮಿತ್ರರಾಗಿರುವಂತಹ ಗೌರವಂತಹ ಶಾಮನೂರು ಶಿವಶಂಕರಪ್ಪ ನಮ್ಮ ಅಗಲಿದ್ದು ನಮಗೆ ಅತ್ಯಂತ ನೋವಿನ ವಿಚಾರ. ಹಿಮಾಲಯ ಬೆಟ್ಟ ಎಷ್ಟು ಎತ್ತರವಿದೆಯೋ ಅಷ್ಟೇ ಎತ್ತರದ ಕೆಲಸ ಕಾರ್ಯಗಳನ್ನು ಅದು ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಬೆಟ್ಟದಷ್ಟೇ ಕೆಲಸ ಕಾರ್ಯಗಳನ್ನು ಇವತ್ತು ಸನ್ಮಾನ್ಯ ಅಗಲಿದಂಥ ಶಾಮನೂರು ಶಿವಶಂಕರಪ್ಪ ಇವತ್ತು ಸಮಾಜ ಮತ್ತು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಎದ್ದು ಮಾಡಿ ತೋರಿಸಿದ್ದಾರೆ. ಸಮಾಜ ಮತ್ತು ರಾಜಕೀಯವನ್ನು ಜೊತೆಯಾಗಿ ಹೇಗೆ ತೆಕ್ಕೊಂಡು ಹೋಗ್ಬೋದು, ಸಂಘಟನೆ ಮಾಡ್ಬೋದು ಅಂತ ತೋರಿಸಿಕೊಟ್ಟಂತಹ ದೊಡ್ಡ ಮಟ್ಟದ ವ್ಯಕ್ತಿತ್ವ. ಇವತ್ತು 91 ವರ್ಷದ ಆ ಸಂದರ್ಭದಲ್ಲಿಯೂ ಕೂಡ ರಾಜಕೀಯವಾಗಿಯೂ, ಸಾಮಾಜಿಕವಾಗಿಯೂ, ಶೈಕ್ಷಣಿಕವಾಗಿ ಹಾಗೂ ಧಾರ್ಮಿಕವಾಗಿ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದರೆ ಸರ್ವ ಜನರು ಕೂಡ ಅದರ ಪ್ರಯೋಜನ ಪಡೆಯಬೇಕು, ಅದನ್ನು ಭವಿಷ್ಯಕ್ಕೆ ಅದು ಸಮಾಜ ಒಟ್ಟುಗೂಡಿಸಲು ಅವಕಾಶ ಆಗಬೇಕೆಂಬ ಉದ್ದೇಶದಿಂದ ಅವರ ಕೆಲಸ ಕಾರ್ಯಗಳು ಮಾಡ್ತಾಯಿದ್ರು. ಬಹುಶಃ ನನ್ನ ತಂದೆಗೆ ಅತ್ಯಂತ ಆತ್ಮೀಯರು. ನನ್ನ ತಂದೆ ಕಾಲದಲ್ಲಿ ಕೂಡ ಶಾಸಕರಾಗಿದ್ದರು. ನನ್ನ ಜೊತೆಲಿ ಕೂಡ ಶಾಸಕರಾಗಿದ್ದರು, ಮಂತ್ರಿಗಳಾಗಿದ್ದರು. ಈ ಒಂದು ಸಂದರ್ಭದಲ್ಲಿ ನಾನು ನೋಡಿದಂತಹ ವ್ಯಕ್ತಿತ್ವ ಅದು ಬಹುಶಃ ಅದು ನಮಗೆ ಇರಲಿ, ಯುವ ಜನಪ್ರತಿನಿಧಿಗಳಿರಲಿ, ಅದು ಸಮಾಜ ಯುವ ಜನಾಂಗಕ್ಕೆ ಇರಲಿ, ಆ ವ್ಯಕ್ತಿತ್ವ ಯಾವುದಂತ ಹೇಳಿದರೆ ಎಷ್ಟೇ ಜಟಿಲವಾದ ಸಮಸ್ಯೆ ಇರಲಿ, ಏನೇ ದೊಡ್ಡ ವಿಚಾರ ಇರಲಿ, ಎಷ್ಟೇ ಒಂದು ಟೆನ್ಷನ್ ವಿಚಾರ ಇರಲಿ, ಅವರ ಬಗ್ಗೆ ಚರ್ಚೆ ಮಾಡಿದಾಗ ಒಂದು ನಗಮುಖ ಮತ್ತೊಂದು ತಾಳ್ಮೆ, ಈ ಎರಡು ವಿಚಾರದಲ್ಲಿ ಆ ಎಲ್ಲ ಸಮಸ್ಯೆಗಳು ಪರಿಹಾರ ಕಾಣ್ತಿರುವಂತಹ ಒಂದು ವ್ಯಕ್ತಿತ್ವ. ಆದ ಕಾರಣ ಬಹುಶಃ ಎಲ್ಲ ವ್ಯಕ್ತಿತ್ವಗಳು ಕೂಡ ಯುವಕರಿಗೆ, ಸಮಾಜ ಜನಪ್ರಿಯ ಬರುವಂತಹ ಆ ಜನಪ್ರತಿನಿಧಿಗಳಿಗೆ ಎಲ್ಲ ಒಂದು ಅವರ ಜೀವನ ಒಂದು ಸಂದೇಶವನ್ನು ಹೇಳಿಕೊಂಡು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಅಗಲಿಕೆ ನೋವನ್ನು ನಮಗೂ ಮತ್ತು ಅವರ ಕುಟುಂಬಸ್ಥರಿಗೂ ಮತ್ತು ಅವರ ಅಭಿಮಾನಿವರೆಗೂ ತಡೆಯುವಂಥ ಶಕ್ತಿ ಪರಮಾತ್ಮ ಕೊಡಲಿ ಅಂತ ನಾನು ಹೇಳಿಕೆ ಬಯಸಿ ನನ್ನ ಪ್ರಾರ್ಥನೆ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಇವತ್ತು ಬಹುಶಃ ಅತ್ಯಂತ ಹಿರಿಯರು ಮತ್ತು ಗೌರವ ಶಾಸಕರ ಮಗಳ ಸಂದರ್ಭದಲ್ಲಿ ನಾವೇ ನಿಗದಿಪಡಿಸಿದ್ದೇವೆ 10:30 ಗಂಟೆಗೆ ಇವತ್ತು ಅಧಿವೇಶನ ಪ್ರಾರಂಭ ಮಾಡ್ತೇವೆ ಅಂತೇಳಿ, ಅದು ನಾನು ನಿಯಮ ಪ್ರಕಾರ ನಾನು ಮಾಡಲೇಬೇಕು. ಆ ಸಮಯಕ್ಕೆ ಅಧಿವೇಶನ ಪ್ರಾರಂಭ ಮಾಡಿ ಪ್ರಥಮವಾಗಿ ಇವತ್ತು ಅಗಲಿದಂಥ ಹಿರಿಯ ನಾಯಕರಂಥ ಶಾಮನೂರು ಶಿವಶಂಕರವರಿಗೆ ಆ ಒಂದು ಸಂತಾಪ ಸೂಚುವ ನಿರ್ಣಯ ಮಂಡಿಸಿ ಅದರಲ್ಲಿ ಬಹುಶಃ ನಮ್ಮ ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕ, ಇನ್ನಿತರ ಎಲ್ಲ ನಮ್ಮ ಸಚಿವ